ಒಳ್ಳೊಳ್ಳೆ ರುಚಿಕರವಾಗಿರುವಂತ ತುಂಬಾ ಸುಲಭವಾಗಿ ಮಾಡುವಂತ ಒಂದು ಬೆಸ್ಟ್ ರೆಸಿಪಿ ತೊಂಡೆಕಾಯಿ ಬಾತ್ ಅನ್ನ ಇವತ್ತು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬಾ ಸುಲಭ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಹಾಗೆ ನೋಡಿ, ಫಸ್ಟ್ ನಾನು 15ರಿಂದ 20 ತೊಂಡೆಕಾಯನ್ನ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಎಳೆದಿರುವಂತದ್ದನ್ನ ನೋಡಿ ತಗೊಂಡಿದ್ದೀನಿ. ಈ ತೊಂಡೆಕಾಯಿನ ಈಗ ನೋಡಿ ಚೆನ್ನಾಗಿ ಒಂದೆರಡು ಸಾರಿ ತೊಳ್ಕೊಂಡು ಆಮೇಲೆ ಇದು ಚೊಟ್ಪಾಟ್ ಎಲ್ಲ ಕಟ್ ಮಾಡ್ಕೊಂಡು ಹಾಗೆ ಮಿಡ್ಲಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು, ಅಂದ್ರೆ ಒಂದು ತೊಂಡೆಕಾಯಲ್ಲಿ ನಾನು 4 ಭಾಗನ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ನೀವು ಇದ್ರಲ್ಲಿ ಕೂಡ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಬಹುದು. ಬಟ್ ತೊಂಡೆಕಾಯಿ ಬಾತ್ಗೆ ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? ಹಾಗೆ ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ತೊಂಡೆಕಾಯಿಂದ ಇನ್ನೂ ಕೆಲವಷ್ಟು ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ. ಓಕೆನಾ? ಈ ರೀತಿ ನೋಡಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು. ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೆಕ್ಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಬಿಟ್ಟು ಅದನ್ನ ಇಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯಿನ ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ತೊಂಡೆಕಾಯಿ ಕಟ್ ಮಾಡ್ಕೊಂಡಾದ್ಮೇಲೆ ಕೂಡ ನೀವು ಒಂದೆರಡು ಸರಿ ನೀರಲ್ಲಿ ತೊಳ್ಕೊಂಡು ಇದನ್ನ ಬೇಯಿಸೋದಕ್ಕೆ ಇಟ್ಕೊಳ್ಳಿ. ಇದೊಂದು ಬೆಸ್ಟ್ ಟಿಪ್ಪು, ಯಾಕಂದ್ರೆ ಅದರಲ್ಲಿ ಒಗರಿ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಹೊರಟೋಗುತ್ತೆ. ಚೆನ್ನಾಗಿ ಈ ರೀತಿ ಸಾಫ್ಟ್ ಆಗಿ ಬೇಯಿಸ್ಕೊಂಡು ಅದನ್ನ ಸ್ಟವ್ ಆಫ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ, ಒಂದು ಪ್ಯಾನ್ಗೆ ನಾನೀಗ 2 ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಈಗ ಮಸಾಲಾ ಪೌಡರ್ ಅನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಅದಕ್ಕೆ ನೆಕ್ಸ್ಟ್ 1 ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಈ ಪೌಡರ್ ಅನ್ನ ನೀವು ಮೊದಲೇ ಕೂಡ ಮಾಡಿಟ್ಕೊಳ್ಬಹುದು. ಹಾಗೆ ಅರ್ಧ ಚಮಚದಷ್ಟು ಎಳ್ಳನ್ನ ಹಾಕೊಂಡಿದ್ದೀನಿ. ನೀವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ನೀವು ಇದನ್ನ ಕಲಿಸ್ಕೊಳ್ಬಹುದು. ಸೊ ಹಾಗೆ ಒಂದು ಸ್ವಲ್ಪ ಮೆಂತೆನ ಹಾಕೊಂಡಿದ್ದೀನಿ, 1/4 ಚಮಚ ಆಗುವಷ್ಟು. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡಿಲ್ಲ, ಯಾವಾಗ ಮಾಡ್ಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನೋಡಿ, ಇದಕ್ಕೆ 1 ಚಮಚದಷ್ಟು ಅಥವಾ 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ವರ್ಕಿಂಗ್ ವುಮೆನ್ಗೆಲ್ಲ ತುಂಬಾ ಬೇಗ ಅನ್ನನ ಕಲ್ಸ್ಕೊಂಡು ತಗೊಂಡು ಹೋಗ್ಬಹುದು. ಹಾಗೆ ನೋಡಿ, 10ರಿಂದ 12 ನಾನು ಬೋಳ್ಕಾಳು ಅಂದ್ರೆ ಪೆಪ್ಪರ್ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಚಕ್ರ ಮೊಗ್ಗನ್ನ ಹಾಕೊಳ್ತಾ ಇದ್ದೀನಿ 1. ಹಾಗೆ 4ರಿಂದ 5 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಮತ್ತೆ 4ರಿಂದ 5 ಲವಂಗನ ಹಾಕೊಳ್ತಾ ಇದ್ದೀನಿ. ಮತ್ತೆ 2ರಿಂದ 3 ಅಥವಾ 3-4 ಚಕ್ಕೆನ ಮತ್ತೆ 1-2 ಪುಲಾವ್ ಎಲೆನ ಹಾಕೊಂಡಿದ್ದೀನಿ. ಈಗ 2 ಚಮಚ ಅಥವಾ 3 ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಡ್ರೈ ಕೋಕೋನಟ್ ಅನ್ನ ಹಾಕೊಂಡಿದ್ದೀನಿ. ಮತ್ತೆ 3-4 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಮತ್ತೆ 1-2 ಗುಂಟೂರು ಮೆಣಸನ್ನ ಹಾಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನೋಡಿ, ಇದಕ್ಕೆ ಈಗ ನಾನು 1-2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಬ್ಯಾಡಗಿ ಮೆಣಸನ್ನ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಗುಂಟೂರು ಮೆಣಸನ್ನ ಹಾಕಿರೋದ್ರಿಂದ ಚೆನ್ನಾಗಿ ಖಾರ ಆಗಿ ಬರುತ್ತೆ. ಓಕೆನಾ? ಹಾಗೆ ನೋಡಿ, ಇದನ್ನ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೆಲ್ಲ ಮಸಾಲಾನ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ನೀವು ಈ ರೀತಿ ಪೌಡರ್ ಅನ್ನ ಮಾಡಿಟ್ಕೊಂಡ್ರೆ ವರ್ಕಿಂಗ್ ವುಮೆನ್ ಎಲ್ಲ ಲಂಚ್ ಬಾಕ್ಸ್ಗೆ ದಿಢೀರಾಗಿ ರೆಡಿ ಮಾಡ್ಕೊಳ್ಬಹುದು. ಇದನ್ನ ಈಗ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ನೈಸ್ ಆಗಿ ನಾನು ಪೌಡರ್ ಅನ್ನ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು 1-2 ವಾರದವರೆಗೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಫ್ರಿಡ್ಜ್ ಅಲ್ಲಾದ್ರೆ ತುಂಬಾ ದಿನ ಇಟ್ಕೊಳ್ಬಹುದು. ಹಾಗೆ ನೋಡಿ, ಸ್ಟವ್ ಆನ್ ಮಾಡ್ಬಿಟ್ಟು ಒಂದು ಪ್ಯಾನ್ಗೆ ಈಗ ನಾನು 6ರಿಂದ 7 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಮತ್ತೆ 1 ಹಿಡಿ ಆಗುವಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ. ಗೋಡಂಬಿ ನಿಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟನ್ನ ಹಾಕೊಳ್ಬಹುದು, ಇಲ್ಲಾಂದ್ರೆ ಶೇಂಗಾ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಇದನ್ನ ಕೂಡ ಹಾಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ನೋಡಿ, ಇದಕ್ಕೆ ಈಗ ಕ್ಯಾಪ್ಸಿಕಮ್ ಅನ್ನ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಷ್ಟೇ ಚೆನ್ನಾಗಿ ಬಾಡೋ ತನಕ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗೆ 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ಅರಿಶಿನ ಮತ್ತೆ ಇಂಗನ್ನ ಹಾಕೊಳ್ತಾ ಇದ್ದೀನಿ. ಇಂಗನ್ನ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲದನ್ನು ಈಗ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ರೆಡಿ ಮಾಡ್ಕೊಂಡಿರೋಂಥ ಮಸಾಲಾ ಪೌಡರ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಬಹುದು. ಅನ್ನ ಎಷ್ಟು ಮಾಡ್ಕೊಂಡಿದ್ದೀರಿ ಅಥವಾ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಂಡು ಈ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಪುನಃ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಳ್ಬಹುದು. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈಗಲೇನೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೇನೆ ಅದು ಚೆನ್ನಾಗಿ ಮಿಕ್ಸ್ ಆದಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗೆ 1-2 ಚಮಚ ಆಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೀರ್ ಹಾಕಿ ನೆನೆಸಿಟ್ಕೊಂಡಿದ್ದೆ ಮೊದಲೇನೆ. ಸೊ ಈಗ ಅದನ್ನ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ
ತುಂಬಾ ತೆಳು ಮಾಡ್ಕೊಳ್ಬಾರ್ದು. ಸೊ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುವಂತ ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ ಒಂದೊಳ್ಳೆ ಗೊಜ್ಜು ರೆಡಿ ಆಗ್ತಾ ಇದೆ. ಸೊ ಆಮೇಲೆ ನಮ್ಗೆ ಇದನ್ನ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೀವು ಲಂಚ್ ಬಾಕ್ಸ್ಗೆ ಎಲ್ಲ ದಿಢೀರಾಗಿ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೋದು. ತರಕಾರಿ ಎಲ್ಲ ಹಿಂದಿನ ದಿನಾನೇ ಹೆಚ್ಚಿ ಫ್ರಿಜ್ ಅಲ್ಲಿ ಇಟ್ಕೊಳ್ಬಹುದು. ಮತ್ತೆ ಪೌಡರ್ ಕೂಡ ರೆಡಿ ಆಗಿರುತ್ತೆ ಅಲ್ವಾ. ಹಾಗೆ ನೋಡಿ ನಾನು ತೊಂಡೆಕಾಯಿನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದು ತಣ್ಣಗಾದ್ಮೇಲೆ ನೀರನ್ನೆಲ್ಲ ಫುಲ್ ಬಸ್ಕೊಂಡು ಆಮೇಲೆ ಈ ಹೋಳನ್ನ ಮಾತ್ರ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಈ ಹೋಳು ಮತ್ತೆ ಮಸಾಲಾ ಪೌಡರ್ ಎಲ್ಲ ಮಿಕ್ಸ್ ಆಗೋ ತನಕ ಒಂದ್ 5 ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ತೊಂಡೆಕಾಯಿನ ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಮೆತ್ತಗೆ ಬೆಂದೋಗ್ಬಿಡುತ್ತೆ. ಸೊ ಹಾಗೆ ಹೊರಗೇನೆ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಅನ್ನ ಮಾಡುವಾಗ್ಲೂ ಅಷ್ಟೇ ಒಂದ್ ಸ್ವಲ್ಪ ತುಪ್ಪ ಹಾಕಿ ಅನ್ನನ ಮಾಡ್ಕೊಳ್ಳಿ, ಮತ್ತೆ ಸ್ವಲ್ಪ ಉದುರಾಗಿ ಅನ್ನನ ರೆಡಿ ಮಾಡ್ಕೊಳ್ಳಿ. ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಮತ್ತೆ ಬೇಕು ಅಂದ್ರೆ ಈಗ ನೀವು 1-2 ಚಮಚ ತುಪ್ಪ ಕೂಡ ಹಾಕೊಳ್ಬಹುದು. ನಾವು ಅನ್ನ ಮಾಡುವಾಗ ಕೂಡ ಒಂದ್ ಸ್ವಲ್ಪ ತುಪ್ಪನ ಹಾಕೊಳ್ಳೋದ್ರಿಂದ ಅನ್ನ ಉದುರಾಗಿ ಬಂದಿರುತ್ತೆ. ಸೊ ಈ ರೀತಿ ನೋಡಿ ಒಳ್ಳೆ ಬೆಸ್ಟ್ ತೊಂಡೆಕಾಯಿ ಬಾತ್ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.